ಸೊ ಹಾಗಾಗಿ ಗ್ರಹ ಕುಂಡಲಿ ಮತ್ತೆ ನವಾಂಶ ಕುಂಡಲಿ ನೋಡಿದಾಗ ನಮಗೆ ಯಾವ ಗ್ರಹಗಳು ವರ್ಗೋತ್ತಮವಾಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಈಗ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಮಕರ ಲಗ್ನದಲ್ಲಿ. ಮಕರ ಲಗ್ನಾಧಿಪತಿ ಶನಿ ಜಾತಕದಲ್ಲಿ ಪಂಚಮ ಪೂರ್ವ ಪುಣ್ಯ ಸ್ಥಾನ ಅದೃಷ್ಟ ಕೊಡ್ತಕ್ಕಂಥ ಮನೆ 5ನೇ ಮನೆಯಲ್ಲಿ ಬಂದು ಕೂತ್ಕೊಂಡಿದೆ. ಒಳ್ಳೇದೇ, ಶುಭಯೋಗನೆ. ಅದೇ ರೀತಿ ನವಾಂಶದಲ್ಲಿ ಈ ಗ್ರಹ ಶನಿ ಗ್ರಹ ಏನಾಗಿದೆ ಅಂತ ನೋಡ್ಬೇಕು. ಫಸ್ಟ್ ನೀವು ಜಾತಕ ನೋಡ್ಬೇಕಾದ್ರೆ, ಜಾತಕ ಪರಿಶೀಲನೆ ಮಾಡ್ಕೋಬೇಕಾದ್ರೆ, ಈಗ ನವಾಂಶಕ್ಕೆ ಬರೋದ್ರೆ ನೋಡಿ, ನವಾಂಶದಲ್ಲೂ ಸಹ ಶನಿ ಗ್ರಹ ವೃಷಭ ರಾಶಿಯಲ್ಲೇ ಇದ್ದಾನೆ. ಸೊ ಗ್ರಹ ಕುಂಡಲಿಯಲ್ಲಿ 5ನೇ ಮನೆ ವೃಷಭ ರಾಶಿ, ಆದ್ರೆ ನವಾಂಶದಲ್ಲಿ ವೃಷಭ ರಾಶಿಯಲ್ಲೇ ಇದ್ದಾನೆ. ಬಟ್ ಅದು ಲಗ್ನ ಮನೆಗಳು ಚೇಂಜ್ ಆಗಿದೆ. ಇಲ್ಲಿ 9ನೇ ಮನೆ ಆಗ್ತಾನೆ. ನಮ್ಗೆ ಬೇಕಾಗಿರ್ತಕ್ಕಂಥದ್ದು ವರ್ಗೋತ್ತಮಕ್ಕೆ ಯಾವ ರಾಶಿಯಲ್ಲಿ ಇದ್ದಾನೋ ಗ್ರಹ ಕುಂಡಲಿಯಲ್ಲಿ, ನವಾಂಶದಲ್ಲೂ ಅದೇ ರಾಶಿಯಲ್ಲಿದ್ರೆ ಆ ಗ್ರಹ, ಅದಕ್ಕೆ ನಾವು ವರ್ಗೋತ್ತಮ ಯೋಗ ಅಂತ ಕರಿತೀವಿ. ಸೊ